ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿಂದ ನಾನು ಆಪ್ಷನ್ ಟ್ರೇಡಿಂಗ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ, ಸೊ ಜುಲೈ ಮಂತ್ ಆಗಿರುತ್ತೆ, ಆಲ್ಮೋಸ್ಟ್ ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಆಯಿತು. ಅದಾದಮೇಲೆ ₹1,00,000 ದಿಸ್ ಪರ್ಟಿಕ್ಯುಲರ್ ಅಕೌಂಟ್ಗೆ ನಾನು ಆ್ಯಡ್ ಮಾಡಿರ್ತೀನಿ. ಸೊ ಎವ್ರಿ ಡೇ ಟ್ರೇಡ್ ಮಾಡ್ತಾ ಹೋಗೋಣ, 5 to 6% ರಿಸ್ಕನ್ನು ತಗೊಳ್ಳೋಣ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ರಿಸ್ಕ್ ರಿವಾರ್ಡನ್ನು ಮೇಂಟೈನ್ ಮಾಡ್ತಾ ಹೋಗೋಣ. 1:1.5 1:2 ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಆಪ್ಷನ್ ಟ್ರೇಡಿಂಗನ್ನು ಮಾಡೋಣ. ಎವ್ರಿ ಡೇ ಸೇಮ್ ಕ್ವಾಂಟಿಟಿಯಿಂದ ಟ್ರೇಡ್ ಅಂತ ತಗೋತಾ ಇರ್ತೀನಿ. ಓಕೆ, ಎವ್ರಿ ಡೇ ಆಲ್ರೆಡಿ ನಾನು ಪ್ರೀವಿಯಸ್ ಮಂತ್ದು P&L ಕೂಡ ನಿಮಗೆ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ 35,000 ಪ್ಲಸ್ ನನಗೆ ಪ್ರಾಫಿಟ್ ಆಗಿದೆ ದಾಟ್ ಪರ್ಟಿಕ್ಯುಲರ್ ಮಂತಿಂದ. ಸೊ ದಿಸ್ ಮಂತ್ ಎಷ್ಟು ಆಗುತ್ತೆ? ಓಕೆ, ಆಲ್ಮೋಸ್ಟ್ ಈಗ ಇವತ್ತು ಟ್ರೇಡ್ ಅನ್ನು ತಗೊಂಡಿದ್ದೆ ನಾನು. ಆಲ್ಮೋಸ್ಟ್ ಚೆನ್ನಾಗಿತ್ತು. ಪ್ಯಾರಲ್ ಚಾನಲ್ ಎಕ್ಸ್ಪೈರ್ ಆಗಿರೋದ್ರಿಂದ ಆರಾಮಾಗಿ ನಮಗೆ ಟಾರ್ಗೆಟ್ ಬಂತು. ಓಕೆ, ಆಲ್ಮೋಸ್ಟ್ 10,000 ಪ್ಲಸ್ ನಾನು ಪ್ರಾಫಿಟ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ನಾನು ಬುಕ್ ಮಾಡಿರ್ತೀನಿ. ಓಕೆ, ಎಕ್ಸ್ಪೈರಿ 7 ಜುಲೈ ಆಗಿರುತ್ತೆ. ಓಕೆ, ಅದೇ ತರ ಕಂಟಿನ್ಯೂಸ್ ಆಗಿ ಮತ್ತೆ ನಾಳೆ ಯಾವುದು ಅಪರ್ಚುನಿಟಿ ಬರುತ್ತೆ, ಯಾವ ತರ ಸ್ಟ್ರಾಟಜಿನ ಮೇಂಟೈನ್ ಮಾಡಿ. ಯಾಕಂದ್ರೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾಕಂದ್ರೆ ಆಪ್ಷನ್ ಟ್ರೇಡಿಂಗ್ ಗ್ಯಾಮ್ಲಿಂಗ್ ತರ ಆಗ್ತಿದೆ. ಅದಕ್ಕೋಸ್ಕರ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಹೋಗಬೇಕು ಅಂತ ಹೇಳ್ಕೊಡ್ತಾ ಇರ್ತೀನಿ. ಸೊ ಸೀರೀಸ್ ಅನ್ನ ಫಾಲೋ ಮಾಡ್ತೀರಿ, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಜೊತೆಗೆ ಟೆಲಿಗ್ರಾಮ್ ಕೂಡ ಜಾಯಿನ್ ಆಗಿ. ಎವ್ರಿ ಡೇ ನನಗೆ ಸಪೋಸ್ ಏನಾದರೂ ನಿಮಗೆ ಡೌಟ್ ಇತ್ತು, ಸೊ ದ್ಯಾಟ್ ಪರ್ಟಿಕ್ಯುಲರ್ ಸ್ಟ್ರಾಟಜಿನಲ್ಲಿ ಅಥವಾ ಏನೋ ಒಂದು ನಿಮಗೆ ಸೈಕಾಲಜಿಕಲ್ ಪಾಯಿಂಟ್ಸು ಏನೋ ಒಂದು ಡೌಟ್ ಇತ್ತು ಅಂತಂದರೆ, ಸೊ ಜಸ್ಟ್ ಟೆಕ್ಸ್ಟ್ ಮಾಡಿ, ನನಗೆ ಮೆಸೇಜ್ ಮಾಡಿ. ಸೊ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ಅಪ್ಲೋಡ್ ಮಾಡ್ತೀನಿ ಫೋನ್ ನಂಬರ್ನ. ಓಕೆ, ದ್ಯಾಟ್ ಫೋನ್ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ವಾಟ್ಸಪ್ ಕೂಡ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಈ ಸೀರೀಸ್ ಹೋಗ್ತಾ ಇರುತ್ತೆ. ಸೊ ಆಲ್ರೆಡಿ ನಾನು ಈಗ ₹1,00,000 ದ್ಯಾಟ್ ಪರ್ಟಿಕ್ಯುಲರ್ ಅಕೌಂಟ್ಗೆ ಆ್ಯಡ್ ಮಾಡಿರ್ತೀನಿ. ಸೊ ಅದರಿಂದ ಎಷ್ಟು ಪ್ರಾಫಿಟ್ ಬರುತ್ತೆ ಮಂತ್ ಎಂಡ್ ಆದಮೇಲೆ ನಾವು ತಗೊಳ್ಳೋಣ. ಓಕೆ, ಕ್ಲಿಯರ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ. ಮಂತ್ ಎಂಡ್ ಆಗೋವರೆಗೂ ಪೂರ್ತಿ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾ ಹೋಗೋಣ. ಸೊ ಪ್ರಾಪರ್ ಸ್ಟ್ರಾಟಜಿ, ಪ್ರಾಪರ್ ವೇ ಮೇಲೆ ಹೋಗೋಣ, ರಿಸ್ಕ್ ರಿವಾರ್ಡ್ ಬೇಸ್ ಮೇಲೆ ಮಾಡ್ತಾ ಹೋಗೋಣ. ಆಲ್ಮೋಸ್ಟ್ ಪ್ರೀವಿಯಸ್ ಮಂತಲ್ಲಿ 325 ಕ್ವಾಂಟಿಟಿ ಸೇಮ್ ತಗೊಂಡು ಹೋಗ್ತಾ ಇದ್ದೇನೆ. ಓಕೆ, 325 ಕ್ವಾಂಟಿಟಿ ತಗೋತಿದೆ. ಸೊ ಫಸ್ಟ್ ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದರೆ, ಸೆಕೆಂಡ್ ಟ್ರೇಡ್ ಅಪರ್ಚುನಿಟಿ ಬಂತು ಅಂದರೆ ತಗೋತಿದೆ, ಇಲ್ಲ ಅಂತಂದರೆ ಸುಮ್ಮನೆ ಟ್ರೇಡಿಂಗ್ ಮಾಡ್ತಿದೆ. ಸೊ ಈ ಥರ ಮಾಡ್ತಾ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ನಾವು 43% ROI ತೆಗೆದಿದ್ದೀನಿ. ಓಕೆ, ಜಸ್ಟ್ ₹80,000 ಆ್ಯಡ್ ಮಾಡಿರ್ತೀನಿ. ಸೊ ಬಟ್ ಆ್ಯಡ್ ಮಾಡಿದಾಗ ನಿಮಗೆ ಯಾವುದೇ ಥರ ಹೇಳಿರಲಿಲ್ಲ, ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ಎಷ್ಟು ಕ್ಯಾಪಿಟಲ್ ಹಾಕಿದ್ದೀನಿ, ಯಾವುದೇ ಥರ ನಾನು ಶೋ ಮಾಡಿರಲಿಲ್ಲ. ಅದಕ್ಕೋಸ್ಕರ ದಿಸ್ ಪರ್ಟಿಕ್ಯುಲರ್ ಮಂತಲ್ಲಿ ಸೊ ಆಲ್ಮೋಸ್ಟ್ ₹1,00,000 ಆ್ಯಡ್ ಮಾಡಿದ್ದೀನಿ. ಆ್ಯಡಿಂಗ್ ಕೂಡ, ಪೇ ಇನ್ ಕೂಡ ತೋರಿಸ್ತೀನಿ, ಪೇಔಟ್ ಕೂಡ ತೋರಿಸ್ತೀನಿ. ಆಲ್ಮೋಸ್ಟ್ ನೀವು ಜಸ್ಟ್ ಹೋಗಿ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಪೂರ್ತಿ ಕ್ಲಿಯರ್ ಆಗಿ ನೋಡಿ, ಎಲ್ಲ ಅರ್ಥ ಆಗುತ್ತೆ. ಪೇ ಇನ್ ಎಷ್ಟು ಮಾಡಿದ್ದೀನಿ, ಸೊ ಇವತ್ತು ಎಷ್ಟು ಪ್ರಾಫಿಟ್ ಆಗಿದೆ ಎಲ್ಲ ಇರುತ್ತೆ. ಜೊತೆಗೆ ಎವ್ರಿ ಡೇ ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಜೊತೆಗೆ ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ದಟ್ ಸೀರೀಸು ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. ಸೊ ನೋ ಟ್ರೇಡಿಂಗ್ ಇರುತ್ತೆ, ಸ್ಟಾಪ್ ಲಾಸ್ ಇರುತ್ತೆ, ಟಾರ್ಗೆಟ್ ಇರುತ್ತೆ. ಸೊ ಮಂತಿಗೆ ಎಂಡಿಗೆ ರಿಸಲ್ಟ್ ಎಷ್ಟು ಬರುತ್ತೆ, ROI ಎಷ್ಟು ಬರುತ್ತೆ. ₹1,00,000 ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೆ ROI ಎಷ್ಟು ತೆಗಿತೀವಿ ನಾವು ಅಂತ ಈ ಥರ ಒಂದು ಸೀರೀಸ್ನ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಜೊತೆಗೆ ನೀವು ಟ್ರೇಡಿಂಗ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ರೆ ಸೊ ಹೈ ಅಂತ ವಾಟ್ಸಪ್ ಮಾಡಿ. ಆಲ್ರೆಡಿ ರೀಲ್ ನಿಮಗೆ ನಂಬರ್ ಸಿಕ್ಕಿರುತ್ತೆ. ಸೊ ಯಾವ ಥರ ನಾವು ಟ್ರೇಡ್ ಸಿಸ್ಟಮೆಟಿಕ್ ಬೇಸ್ ಮೇಲೆ ಯಾವ ಥರ ಟ್ರೇಡನ್ನು ಮಾಡ್ತಾ ಇರ್ತೀವಿ. ಸೊ ಜೊತೆಗೆ ನೀವು ಕೂಡ ಟ್ರೇಡಿಂಗ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ಸೀರೀಸ್ನ ಕಂಟಿನ್ಯೂ ಆಗಿ ನೋಡಿ, ನಿಮಗೂ ಕೂಡ ಒಂದು ಚೆನ್ನಾಗಿ ಲರ್ನಿಂಗ್ ಸಿಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅದಕ್ಕೋಸ್ಕರನೇ ಇದು ಉದ್ದೇಶ ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಈಗ ₹80,000 ಆ್ಯಡ್ ಮಾಡಿದ್ದೆ ದ್ಯಾಟ್ ಪರ್ಟಿಕ್ಯುಲರ್ ಅಕೌಂಟ್ಗೆ. ಸೊ ಅಲ್ಲಿಂದ ನಾನು 43% ROI ತೆಗಿತೀನಿ, ಅಂದರೆ 35,000 ಪ್ಲಸ್ ನಾನು ಪ್ರಾಫಿಟನ್ನು ತೆಗೆದಿರ್ತೀನಿ. ಸೊ ದಿಸ್ ಪರ್ಟಿಕ್ಯುಲರ್ ಅಕೌಂಟ್ಗೆ ₹1,00,000 ಆ್ಯಡ್ ಮಾಡಿದ್ದೀನಿ. ಸೊ ಓಕೆ, ಇಲ್ಲಿ ಎಷ್ಟು ನಮಗೆ ಜನರೇಟ್ ಆಗುತ್ತೆ ಅಂದರೆ ROI ಯಾವ ಥರ ಬರುತ್ತೆ. ಸೊ ಇವತ್ತೇ ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತೇ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಟ್ರೇಡಿಂಗ್ ಸೀರೀಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಟ್ರಾಟಜಿ, ಅಕಾರ್ಡಿಂಗ್ ಟು ರಿಸ್ಕ್ ಮ್ಯಾನೇಜ್ಮೆಂಟ್, ಅಕಾರ್ಡಿಂಗ್ ಟು ಪೊಸಿಷನ್ ಸೈಜಿಂಗ್ ಎಲ್ಲಾನು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಹೋಗೋಣ. ಸೊ ಎಷ್ಟು ROI ಬರುತ್ತೆ, ಎಷ್ಟು ಜನರೇಟ್ ಆಗುತ್ತೆ ನೋಡೋಣ. ಸೊ ಟಾರ್ಗೆಟ್ ಬಂದರೆ ಟಾರ್ಗೆಟ್ ಹಿಟ್ ಮಾಡೋಣ. ಸೊ ಟಾರ್ಗೆಟ್ ಹಿಟ್ ಆಯಿತು ಅಂದರೆ ಎಕ್ಸಿಟ್ ಆಗೋಣ, ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೆ ಸ್ಟಾಪ್ ಲಾಸ್ ಕೊಡೋಣ. ಸೊ ಅಕಾರ್ಡಿಂಗ್ ಟು ರಿಸ್ಕ್ ಮ್ಯಾನೇಜ್ಮೆಂಟು, ಕ್ಯಾಪಿಟಲ್ ಮ್ಯಾನೇಜ್ಮೆಂಟು, ಮನಿ ಮ್ಯಾನೇಜ್ಮೆಂಟ್ ಎಲ್ಲಾನು ಫಾಲೋ ಮಾಡ್ಕೊಂಡು ಹೋಗೋಣ. ರಿಸ್ಕ್ ಜಾಸ್ತಿ ಆಗ್ತಿದೆ. ₹1,00,000ಗೆ 1 or 2% ರಿಸ್ಕನ್ನು ತಗೋಬೇಕು. ಬಟ್ ನಾನಲ್ಲಿ 6% ರಿಸ್ಕನ್ನು ತಗೋತಾ ಇದ್ದೀನಿ. ನೋ ಪ್ರಾಬ್ಲಮ್. ಓಕೆ, ಅದ್ರ ಜೊತೆಗೆ ರಿವಾರ್ಡ್ ಕೂಡ ಇರುತ್ತೆ. ಸೊ 1:2 ರಿಸ್ಕ್ ರಿವಾರ್ಡ್, 1:1.5, 1:1 ಈ ಥರ ರಿಸ್ಕ್ ರಿವಾರ್ಡ್ ಅಂತ ತಗೊಂಡು ಹೋಗ್ತಾ ಇರ್ತೀವಿ. ಸೊ ಅಕ್ಯುರೇಸಿ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ನಮಗೆ ಟ್ರೇಡ್ ಬರುತ್ತೆ, ಯಾವ ಥರ ಟಾರ್ಗೆಟ್ ಬರುತ್ತೆ, ಯಾವ ಥರ ಸ್ಟಾಪ್ ಲಾಸ್ ಬರುತ್ತೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಕ್ಲಿಯರ್ ಆಗಿರುತ್ತೆ. ಅಪ್ಡೇಟ್ ನಿಮಗೆ ಮುಂದೆ ಸಿಗುತ್ತೆ. ಓಕೆ, ಸೀರೀಸ್ ಅನ್ನ ಮಾಡ್ತಾ ಇದ್ದೇನೆ. ಓಕೆ, ಇದೇನು ಜುಲೈ ಮಂತ್ ಇದೆ. ಸೊ ಆಲ್ಮೋಸ್ಟ್ ಮೊನ್ನೆ ಅವರು ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಏನು ಮಾಡಿದ್ರಲ್ವಾ, ಅದಾದಮೇಲೆ ದಿಸ್ ಪರ್ಟಿಕ್ಯುಲರ್ ಅಕೌಂಟ್ಗೆ ನಾನು ₹1,00,000 ದುಡ್ಡನ್ನು ಹಾಕಿರ್ತೀನಿ. ಓಕೆ, ಜಸ್ಟ್ ಇಯರ್ ದ ಮನಿಗೆ ಹೋಗಿ ಸೊ ಜಸ್ಟ್ ಇಲ್ಲಿ ಪೇ ಇನ್ ಆ್ಯಂಡ್ ಪೇಔಟ್ಸ್ ಅಂತ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಓಕೆ, ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಅಂತ ಮಾಡ್ತಾರೆ 4 ಜುಲೈ 26 7:20ಗೆ. ಸೊ ಇಷ್ಟೇನೋ ಅಮೌಂಟ್ ಇರುತ್ತೆ ಅವ್ರ ಹತ್ರ. ಸೊ ಅದನ್ನು ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಮಾಡಿದ್ರೆ ಅದಾದಮೇಲೆ ಸೊ ದಿಸ್ ಪರ್ಟಿಕ್ಯುಲರ್ ಅಕೌಂಟ್ಗೆ ಸೊ ನಾನು 7 ಜುಲೈಗೆ ಸೊ ₹1,00,000 ಆ್ಯಡ್ ಮಾಡಿರ್ತೀನಿ. ಓಕೆ, ₹1,00,000 ಆ್ಯಡ್ ಮಾಡಿರ್ತೀನಿ. ಇದು ಸೀರೀಸ್ ಥರ ಮಾಡ್ತಾ ಇದ್ದೀನಿ. ಸೊ ₹1,00,000 ದಿಸ್ ಪರ್ಟಿಕ್ಯುಲರ್ ಅಕೌಂಟ್ಗೆ ಆ್ಯಡ್ ಮಾಡಿದ್ದೀನಿ. ಓಕೆ, ₹1,00,000 ಆ್ಯಡೆಡ್ ಫಂಡ್ ಅಂತ ತೋರಿಸಿದೆ. ಜಸ್ಟ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದ ಹಿಯರ್ ಟ್ರೇಡರ್ಸ್ ಚಾನಲ್ ಹೋದರೆ ಯಾವುದೇ ಥರ ಟ್ರೇಡ್ ಇಲ್ಲ ದಿಸ್ ಮಂತಲ್ಲಿ. ಓಕೆ, ಇಯರ್ಲಿ ಚೆಕ್ ಮಾಡಿದ್ರೆ ಕೂಡ ಜಸ್ಟ್ ಒಂದು ಟ್ರೇಡನ್ನು ತಗೊಂಡಿರ್ತೀನಿ ನಾನು ದಿಸ್ ಫೈನಾನ್ಷಿಯಲ್ ಇಯರಲ್ಲಿ. ಆಲ್ಮೋಸ್ಟ್ 12 ಜೂನ್ ಆಗಿರುತ್ತೆ ಮೇ ಬಿ. ಅದಾದಮೇಲೆ ಸೊ ನಾನು ಯಾವುದೇ ಥರ ದಿಸ್ ಪರ್ಟಿಕ್ಯುಲರ್ ಅಕೌಂಟಲ್ಲಿ ಟ್ರೇಡನ್ನು ಮಾಡಿರೋದಿಲ್ಲ. ಸೊ ಆಲ್ರೆಡಿ ಪ್ರೀವಿಯಸ್ ಮಂತ್ದು P&L ರಿಪೋರ್ಟ್ ಕೂಡ ವಿಡಿಯೋನ ಸೊ ರೀಲ್ ಒಳಗೆ ಕ್ರಿಯೇಟ್ ಮಾಡಿ ಹಾಕಿರ್ತೀನಿ. ಯು ಕೆ ಜಸ್ಟ್ ಗೋ ಆ್ಯಂಡ್ ಸಿ 35,000 ಪ್ಲಸ್ ಏನೋ ದಟ್ ಪರ್ಟಿಕ್ಯುಲರ್ ಓಕೆ ಟುಡೇ ಟ್ರೇಡ್ ಮಾಡಿರ್ತೀನಿ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆರ್ಡರ್ಸ್ ಚೆಕ್ ಮಾಡಿ. ಓಕೆ,
ಸೊ ಇದು P&L ಆಗಿರುತ್ತೆ. ಸೊ ಆಲ್ಮೋಸ್ಟ್ ಇದನ್ನ ವಿಡಿಯೋನ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಡೇ 1 ಸೀರೀಸು ಈ ಥರ ಮಾಡ್ತಾ ಇದೀವಿ. ಸೊ ಮಂತ್ ಎಂಡ್ ಆದಮೇಲೆ ನಿಮಗೆ ಪ್ರಾಫಿಟ್ ಎಷ್ಟಾಗಿದೆ ಅಥವಾ ಲಾಸ್ ಆಗಿದೆ, ಸೊ ಕಾಸ್ಟಲ್ಲಿ ಇದೀವಾ, ವಾಟ್ ಎವರ್ ಇಟ್ ಇಸ್, ಚಾರ್ಜಸ್, ಬ್ರೋಕರೇಜ್, ಎವ್ರಿಥಿಂಗ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಎವ್ರಿ ಡೇ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಓಕೆ. ಟೆಲಿಗ್ರಾಮಲ್ಲಿ ಎವ್ರಿ ಡೇ, ಸೊ ಈವ್ನಿಂಗ್ ಕೂಡ ಇದನ್ನ P&L ಅಪ್ಡೇಟ್ ಅಂದರೆ ಮಾರ್ಕೆಟ್ ಸೆಷನ್ ಎಂಡ್ ಆದಮೇಲೆ ಈವ್ನಿಂಗಲ್ಲಿ ಕೂಡ ನಾನು ಒಂದು ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ. 12 ಗಂಟೆ 15 ನಿಮಿಷಕ್ಕೆ ಒಂದು ಟ್ರೇಡನ್ನು ತೊಗೊಂಡು 12 ಗಂಟೆ 32 ನಿಮಿಷಕ್ಕೆ ಆಲ್ಮೋಸ್ಟ್ 15 ಮಿನಿಟ್ಸಲ್ಲಿ ನಾನು ದಿಸ್ ಪರ್ಟಿಕ್ಯುಲರ್ ಪ್ರಾಫಿಟನ್ನು ಕ್ಯಾಪ್ಚರ್ ಮಾಡ್ತೀನಿ. ಓಕೆ, 10% ಆಲ್ಮೋಸ್ಟ್ ಆಯ್ತಿದ್ದು. ಓಕೆ, 6500 ಏನು ರಿಸ್ಕ್ ಇತ್ತು. ಓಕೆ, 6% ರಿಸ್ಕನ್ನು ತೊಗೊಂಡಿರ್ತೀನಿ. ಓಕೆ, ದಟ್ಸ್ ಇನಫ್ ಆಗುತ್ತೆ. ಅದಕ್ಕೆ ನಾವು ಕ್ವಾಂಟಿಟಿ ಇನ್ಕ್ರೀಸ್ ಮಾಡಲ್ಲ. ನಾವು 325 ಕ್ವಾಂಟಿಟಿಯಿಂದ ಸೇಮ್ ಕ್ವಾಂಟಿಟಿನ ತಗೊಂಡು ಹೋಗೋಣ. ಓಕೆ, ಆಪ್ಷನ್ ಟ್ರೇಡಿಂಗನ್ನು ಮಾಡೋಣ. ಸೊ ದಿಸ್ ಇಸ್ ಅ ಸ್ಟ್ರಾಟಜಿ. ಇವತ್ತು ನಾನು ಟ್ರೇಡ್ ಮಾಡಿರೋದು ಆಲ್ಮೋಸ್ಟ್ ಇಲ್ಲಿ ನಾನು ಎಕ್ಸಿಟ್ ಆದಮೇಲೆ ಪ್ರೀಮಿಯಮ್ ನೋಡಿ ಆಲ್ಮೋಸ್ಟ್ 100+ ಪಾಯಿಂಟ್ಸ್ ಬಂದಿದೆ. ಓಕೆ, ನನಗೆ ಬೇಕಾಗಿತ್ತು 1:1.5 ಟಾರ್ಗೆಟ್ ಬಂದಿದ್ರೆ ಸಾಕಿತ್ತು. 1:1.5 ಟಾರ್ಗೆಟನ್ನು ಬುಕ್ ಮಾಡಿ. ಸೊ ದಿಸ್ ಇಸ್ ದ P&L 10,000 ಬುಕ್ ಮಾಡ್ತೀನಿ. ಇದು ಸೀರೀಸ್ ಆಗಿರುತ್ತೆ. ಸೀರೀಸ್ ಥರ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಮಂತ್ ಎಂಡ್ ಆದಮೇಲೆ ಪೂರ್ತಿ ಕ್ಲಿಯರ್ ಆಗಿ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಸಿಗುತ್ತೆ ನಿಮಗೆ. ಓಕೆ, ಯಾವ ಥರ ಟ್ರೇಡ್ ಬಂತು, ಸೊ ಎಲ್ಲಿ ಟ್ರೇಡ್ ತೊಗೊಂಡಿದ್ವಿ, ಎಷ್ಟು ಟ್ರೇಡ್ ತೊಗೊಂಡಿದ್ವಿ, ಎಲ್ಲಿ ಲಾಸ್ ಆಯ್ತಾ, ಪ್ರಾಫಿಟ್ ಆಯ್ತಾ, ಸೊ ಎಲ್ಲ ಮಂತ್ಲಿ ರಿಪೋರ್ಟ್ ಸಿಗುತ್ತೆ. ಇದೇನು 1 lakh rupees ನಾನು ಆ್ಯಡ್ ಮಾಡಿರ್ತೀನಿ. ಸೊ ಜಸ್ಟ್ ನೋಡ್ಬೋದು ಇಲ್ಲಿ. ಓಕೆ, ಪೇಯ್ನ್ ಜಸ್ಟ್ ಫಂಡ್ಸ್ ಆ್ಯಂಡ್ ಮಾರ್ಜಿನ್ ಅಂತ ತೋರಿಸಿದೆ. ಫಂಡ್ಸ್ ಆ್ಯಂಡ್ ಮಾರ್ಜಿನಲ್ಲಿ ಹೋದರೆ ನಿಮಗೆ 1,10,000 ಅಂದರೆ 1 lakh rupees ನಾನು ಆ್ಯಡ್ ಮಾಡಿರ್ತೀನಿ. 10,044 rupees ಅವೈಲೇಬಲ್ ಮಾರ್ಜಿನ್ ತೋರಿಸ್ತಾರೆ. ಇದು ಯೂಸ್ ಮಾರ್ಜಿನ್ ಅಂದರೆ ಬ್ರೋಕರೇಜ್ ಆ್ಯಂಡ್ ಚಾರ್ಜಸ್ 193 rupees ಹೋಗಿದೆ. ಒಂದ್ಸರಿ ನಾವು ಬೈ ಮಾಡಿ ಒಂದ್ಸರಿ ಸೆಲ್ ಮಾಡಿದ್ರೆ. ಓಕೆ, ಅವೈಲೇಬಲ್ ಕ್ಯಾಶ್ ತೋರಿಸಿದೆ 99,000. ಜಸ್ಟ್ ಮಾರ್ನಿಂಗ್ ಮತ್ತೆ ಇಲ್ಲಿ ಏನಾಗುತ್ತೆ 1,10,000 ಇಲ್ಲಿ ಅವೈಲೇಬಲ್ ಅಂತ ತೋರಿಸುತ್ತೆ. ಸೊ ಅಪ್ಡೇಟ್ ಆಗಿರುತ್ತೆ. ಓಕೆ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೀರೀಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಮಂತ್ ಎಂಡ್ ಆಗೋವರೆಗೂ ಈ ಸೀರೀಸ್ ಹೋಗ್ತಾ ಇರುತ್ತೆ ಅದೇ ಥರ. ಸೊ ಎವ್ರಿ ಡೇ ನಾನು ಟ್ರೇಡನ್ನು ತಗೋತಾ ಇರ್ತೀನಿ. ಸೊ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಬೇಸ್ ಮೇಲೆ ಟ್ರೇಡ್ ತಗೋತಾರೆ. ಸಪೋಸ್ ಏನಾದ್ರು ಒಂದು ನೋ ಟ್ರೇಡಿಂಗ್ ಡೇ ಇದ್ರೆ ನೋ ಟ್ರೇಡಿಂಗ್ ಡೇ ಅಂತ ಅಪ್ಡೇಟ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಓಕೆ, ಟೆಲಿಗ್ರಾಮಲ್ಲಿ ಎವ್ರಿಥಿಂಗ್ ಐ ವಿಲ್ ಅಪ್ಡೇಟ್. ಸೊ ಅದಕ್ಕೋಸ್ಕರ ನಾನು ಹೇಳಿದೆ. ಸೊ ನೀವು ಇವತ್ತು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ವಿಡಿಯೋನ ನೋಡಿ ಅಂತ ನಿಮ್ಗೆ ಆಲ್ರೆಡಿ ಅಪ್ಡೇಟನ್ನು ಕೊಟ್ಟಿರ್ತೀನಿ. ಸೊ ಜಸ್ಟ್ ಹೋಗಿ ನೋಡ್ಬೋದಾಗಿರುತ್ತೆ. ಸೊ ಸೀರೀಸ್ ನೋಡೋಕ್ಕೆ ಫಸ್ಟ್ ಡೇ ಇವತ್ತು ಸೀರೀಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. 10,000+ ನಮಗೆ ಪ್ರಾಫಿಟ್ ಕೂಡ ಬಂದಿದೆ. ಸೊ ನಾಳೆ ಜಸ್ಟ್ ಮಾರ್ನಿಂಗ್ ಆದ ತಕ್ಷಣ ನಿಮಗೆ ಕ್ಲಿಯರ್ ಆಗಿ ಈ ಥರ ಹೋಗುತ್ತೆ. ಸೊ ಸೀರೀಸ್ ಹೋಗುತ್ತೆ. ಟ್ರೇಡ್ ಮಾಡ್ತೀವಾ ಇಲ್ವಾ ಅಂತ ನಿಮಗೆ ಅಪ್ಡೇಟ್ ಸಿಗುತ್ತಾ. ಓಕೆ, ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಜೊತೆಗೆ ನೀವು ಕೂಡ ಟ್ರೇಡಿಂಗ್ನ ಕಲಿಯಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಮಂತ್ನ ಪೂರ್ತಿ ಕಂಪ್ಲೀಟ್ ಆಗಿ ಟ್ರೇಡಿಂಗ್ನ ಫಾಲೋ ಮಾಡಿ. ಓಕೆ, ನನ್ನ ಚಾನಲ್ ಫಾಲೋ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಯಾವ ಥರ ಪ್ರಾಫಿಟ್ ಮಾಡ್ತೀವ, ಲಾಸ್ ಮಾಡ್ತೀವ, ಕಾಸ್ಟಲ್ಲಿ ಎಂಡ್ ಆಗ್ತೀವ, ವಾಟ್ ಇಸ್ ದ ಸ್ಟ್ರಾಟಜಿ, ವಾಟ್ ಇಸ್ ದ ಟಾರ್ಗೆಟ್, ವಾಟ್ ಇಸ್ ದ ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಪೊಸಿಷನ್ ಸೈಜಿಂಗ್ ಏನು ಪ್ರಾಫಿಟ್ ಮಾಡೋಕ್ಕಾಗುತ್ತೆ ಆಪ್ಷನ್ ಟ್ರೇಡಿಂಗಿಂದ, ಪ್ರಾಫಿಟ್ ಮಾಡೋಕ್ಕಾಗೋದಿಲ್ವಾ, ಸೊ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್.